ಅನ್ನದ ಮೇಲೆ ಸೊಕ್ಕು ತೋರಿದವ ರೋಗಿಯಾಗುತ್ತಾನೆ, ಹೆಣ್ಣಿನ ಮೇಲೆ ಸೊಕ್ಕು ತೋರಿದವ ಬ್ರಹ್ಮಚಾರಿಯಾಗುತ್ತಾನೆ, ವಿದ್ಯೆಯ ಮೇಲೆ ಸೊಕ್ಕು ತೋರಿದವು ಅವಿವೇಕಿಯಾಗುತ್ತಾನೆ, ದುಡ್ಡಿನ ಮೇಲೆ ಸೊಕ್ಕು ತೋರಿದವನು ದರಿದ್ರನಾಗುತ್ತಾನೆ, ಕಾಯಕದ ಮೇಲೆ ಸೊಕ್ಕು ತೋರಿದವ ನಿರುದ್ಯೋಗಿಯಾಗುತ್ತಾನೆ, ತಂದೆ ತಾಯಿಯ ಮೇಲೆ ಸೊಕ್ಕು ತೋರಿದವನು ಅನಾಥವಾಗುತ್ತಾನೆ. ಸತ್ಯ ಹೇಳಿ ದೂರ ಇದ್ದರೂ ಪರವಾಗಿಲ್ಲ, ಆದರೆ ಸುಳ್ಳನ್ನು ಹೇಳಿ ಸಂತೋಷವಾಗಿರಬೇಡಿ. ಯಾಕಂದ್ರೆ ಸುಳ್ಳಿನ ಮುಖವಾಡ ಶಾಶ್ವತವಾಗಿರುವುದಿಲ್ಲ. ನಾನು ನನ್ನಿಂದ ನನ್ನದೇ, ನಾನು ಇಲ್ಲದೆ ಏನೂ ನಡೆಯುವುದಿಲ್ಲ ಎಂಬ ಭಾವನೆ ನಿನ್ನ ಮನಸ್ಸಿನಲ್ಲಿ ಬಂದರೆ ಈ ಕೂಡಲೇ ಬಿಟ್ಟು ಬಿಡು. ಯಾಕಂದ್ರೆ ನೀನು ಬರುವ ಮುಂಚೆ ಜಗತ್ತು ನಡೆಯುತ್ತಿತ್ತು, ನೀ ಹೋದ ನಂತರವೂ ಜಗತ್ತು ನಡೆಯುತ್ತದೆ. ದೀಪ ಮಾತನಾಡುವುದಿಲ್ಲ, ಆದರೆ ಬೆಳಕು ದೀಪದ ಪರಿಚಯ ನೀಡುತ್ತೆ. ಅದೇ ತರ ನೀವು ನಿಮ್ಮ ಬಗ್ಗೆ ಏನು ಹೇಳಬೇಡಿ, ಒಳ್ಳೆಯ ಕೆಲಸ ಮಾಡ್ತಾ ಇರಿ ಸಾಕು, ಅದೇ ನಿಮ್ಮ ಪರಿಚಯ ನೀಡುತ್ತೆ. ಮನೆಯಲ್ಲಿ ಮನುಷ್ಯ ಸತ್ತರೆ 3 ತಿಂಗಳು ಮನೆ ಬಿಡಲು ಹೇಳುವ ಪುರೋಹಿತರು ಆಸ್ಪತ್ರೆಯಲ್ಲಿ ಎಷ್ಟೋ ಜನ ದಿನಾಲು ಸತ್ತಾಗ ಆಸ್ಪತ್ರೆ ಮುಚ್ಚಲು ಏಕೆ ಹೇಳುವುದಿಲ್ಲ? ಸಮುದ್ರ ಎಲ್ಲರಿಗೂ ಒಂದೇ, ಆದರೆ ಈಜು ಬಂದವನಿಗೆ ಮುತ್ತುಗಳು ಸಿಗುತ್ತವೆ, ಬಲೆ ಹಾಕಲು ಬಂದವನಿಗೆ ಮೀನು ಸಿಗುತ್ತವೆ, ನಿಂತು ನೋಡುವವನ ಕಾಲು ಮಾತ್ರ ಒದ್ದೆ ಆಗುತ್ತವೆ. ಜೀವನ ಕೂಡ ಇಷ್ಟೇ, ಎಲ್ಲರಿಗೂ ಒಂದೇ ಜೀವನ, ಆದರೆ ಇಲ್ಲಿ ನಮ್ಮ ಪ್ರಯತ್ನ ಮಾತ್ರ ನಮ್ಮ ಬಲ ಆಗಿರುತ್ತದೆ. ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗಿರು, ಬೆಲೆ ಕೊಡದಿರುವವರ ಬಳಿ ಮೂಕನಾಗಿರು, ಮಮತೆ ಇಲ್ಲದವರ ಬಳಿ ಅನಾಥನಾಗಿರು, ಸೊಕ್ಕಿನಿಂದಿರುವವರ ಬಳಿ ಒಂಟಿಯಾಗಿರು, ಪ್ರೀತಿಯಿಂದಿರುವವರ ಬಳಿ ಜೋಡಿಯಾಗಿರು, ಕಷ್ಟಕ್ಕಾಗುವವರ ಬಳಿ ಎಂದಿಗೂ ಋಣಿಯಾಗಿರು. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ಯಾರನ್ನು ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎಂಬುದು ನೆನಪಿರಲಿ.